ನನ್ನ ಪ್ರೀತಿಯ ಆಸರೆ ಟಿವಿಯ ವೀಕ್ಷಕರಿಗೆಲ್ಲ ಈ ಮುಂಜಾನೆ ಜಾವದ ಶುಭೋದಯ, ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಸಂತೋಷವಾಗಿ ನನ್ನೇಸುವೆ ಎಂಬ ಒಂದು ರಾಗವನ್ನು ಹಾಡೋಣ, ಕೇಳೋಣ, ಸ್ತುತಿಸೋಣ. ನನ್ನ ಯೇಸುವೆ, ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ನನ್ನೇಸುವೆ, ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ಕರುಣಿಸು ನನ್ನನು ನಿನ್ನಾಯ ಹಸ್ತದಿ, ಕರುಣಿಸು ನಿನ್ನಾಯ ಹಸ್ತದಿ, ಕೈ ಹಿಡಿದು ನಡೆಸ ನಾನು. ನಿನ್ನ ಕೃಪೆ ನನಗಿರಲಿ, ನಿನ್ನ ಕೃಪೆ ನನಗಿರಲಿ. ನನ್ನೇಸುವೆ, ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ಆಶ್ರಯ ದುರ್ಗನೇ, ಮಹಿಮ ಪ್ರಭಾವನೆ, ಬಲವಾದ ಬಂಡೆಯೇ, ಆಶ್ರಯ ಗಿರಿಯೇ, ರಾಜಾದಿರಾಜನೇ, ಜೀವ ಸ್ವರೂಪನೇ, ಇಮ್ಮಾನುವೇಲನೇ, ನಿತ್ಯನಾದ ತಂದೆ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಕರ ಹಿಡಿದು ನಡೆಸನ್ನನು. ನಿನ್ನ ಕೃಪೆ ನನಗಿರಲಿ, ಓ ನಿನ್ನ ಕೃಪೆ ನನಗಿರಲಿ. ನನ್ನೇಸುವೆ, ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ನನ್ನೇಸುವೆ, ಓ ನನ್ನ ಪ್ರಭುವೇ, ಸ್ತುತಿಸಿ ನ ಕೊಂಡಾಡುವೆ. ಕರುಣಿಸು ನನ್ನನು ನಿನ್ನಾಯ ಹಸ್ತದಿ, ಕರುಣಿಸು ನನ್ನನು ನಿನ್ನಾಯ ಹಸ್ತದಿ, ಕೈ ಹಿಡಿದು ನಡೆಸ ನಾನು. ನಿನ್ನ ಕೃಪೆ ನನಗಿರಲಿ, యేసయ్య ನಿನ್ನ ಕೃಪೆ ನನಗಿರಲಿ. ತಂದೆಯಾದ ದೇವರೇ, ಈ ಮುಂಜಾನೆ ಜಾವದಲ್ಲಿ ಸ್ವಾಮಿ, ನನ್ನ ಯೇಸುವೆ, ನನ್ನ ದೇವರೇ, ನಿನ್ನನ್ನು ಸ್ತುತಿಸುವರಾಗಿದ್ದೇವೆ. ಇವತ್ತಿನ ದಿನವನ್ನು ಆಶೀರ್ವದಿಸು, ಇವತ್ತಿನ ಒಂದೊಂದು ಸಮಯವನ್ನು ಆಶೀರ್ವದಿಸು, ಇವತ್ತಿನ ಪ್ರತಿಯೊಂದು ಕಾರ್ಯ ಕೆಲಸವನ್ನು ಆಶೀರ್ವದಿಸು. ನಮ್ಮ ಕುಟುಂಬದಲ್ಲಿ ನೀವು ಮಾತನಾಡು.
ಎಂಬುದಾಗಿ ಬೇಡುವರಾಗಿದ್ದೇವೆ ತಂದೆ. ಆಮೇಲೆ ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ದಾನ ಮಾಡಿಕೊಳ್ಳೋಣ. 146ನೇ ಕೀರ್ತನೆ 1-4 ಓದಿಕೊಳ್ಳೋಣ. 146 ಕೀರ್ತನೆ 1-4 ಓದಿಕೊಳ್ಳೋಣ. ಯೆಹೋವನಿಗೆ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಆಮೇನ್. ಇಲ್ಲಿ ಕೀರ್ತನೆಗಾರನು ಹೇಳುವ ಹಾಗೆ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣ ಇರುವವರೆಗೂ ಸ್ತುತಿಸು. ಪ್ರಭುಗಳಲ್ಲಿ ಭರವಸೆ ಇಡಬೇಡಿರಿ, ಮನುಷ್ಯನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಈ ದಿನ ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ನೀವು ಕರ್ತನ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಯಾರು ನಿಮಗೆ ಇವತ್ತು ಸಹಾಯ ಮಾಡಬೇಕೆಂಬುದಾಗಿ ಮನಸ್ಸು ಮಾಡಿದ್ದಾರೋ ಅವರು ಖಂಡಿತವಾಗಿ ಕೊಡುವ ಹಾಗೆ ದೇವರು ಸಹಾಯ ಮಾಡ್ತಾನೆ. ಆದರೆ ನಾವು ಕರ್ತನನ್ನು ಮೊದಲನೇ ಸ್ಥಾನ ನಮ್ಮ ಮನೆಯಲ್ಲಿ ಕೊಡದೇ ಇರುವಾಗ ಇವತ್ತಿನ ದಿನವೆಲ್ಲ ಅಸಹಾಯದಿಂದ ನಾವು ಕೂತಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಮನುಷ್ಯನನ್ನು ನೆಚ್ಚದೆ ಕರ್ತನ ಜೊತೆಗೆ ಇರೋಣ, ಕುಟುಂಬವಾಗಿ ಸೇರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಸಹಾಯ ಮಾಡುವನಾಗಿದ್ದಾನೆ. ಈ ದಿನದ ಎಲ್ಲ ಸಂಕಲ್ಪಗಳನ್ನು ದೇವರು ಪರಿಪೂರ್ಣ ಮಾಡಲಿ ಎಂಬುದಾಗಿ ಈ ರಾಗದೊಂದಿಗೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನನ್ನ ಶರಣನೆ ಮೋಚಕನು ನೀನೆ, ನನ್ನ ಶರಣನೆ ಮೋಚಕನು ನೀನೆ. ಕೈ ಹಿಡಿದು ನಡೆಸೆನ್ನನು, ನಿನ್ನ ಕೃಪೆ ನನಗಿರಲಿ, ನಿನ್ನ ಕೃಪೆ ನನಗಿರಲಿ. ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಸ್ವಾಮಿ ಪ್ರಸನ್ನತೆ ಈ ಮನೆಯಲ್ಲಿ ಇಳಿಯಲಿ, ನಿನ್ನ ಬಲವು ಈ ಮನೆಯಲ್ಲಿ ಇಳಿಯಲಿ. ಯಾವಾಗಲೂ ಸ್ತುತಿಸುವಂತ ಕುಟುಂಬ ಮಾಡು, ಮನುಷ್ಯರನ್ನು ನೆಚ್ಚಿಸದೆ ನಿನ್ನನ್ನು ಮೆಚ್ಚಿಸುವಂತ ಕುಟುಂಬ ಮಾಡು. ನೀನು ಸಹಾಯಕನು, ಈ ಕುಟುಂಬಕ್ಕೆ ಸಹಾಯಕನಾಗಿರು, ಈ ಕುಟುಂಬಕ್ಕೆ ಆಶೀರ್ವಾದವನ್ನು ಕೊಡು. ಈ ಕುಟುಂಬವು ಪ್ರಾಣ ಇರುವವರೆಗೂ ನಿನ್ನನ್ನೇ ಸ್ತುತಿ ಮಾಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇಲೆ ನಾಳಿನ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬಿಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.